ಪಾಲಿಸು ನಮ್ಮನು ದೇವ ಸಿದ್ದರಾಮ ಪಾಲಿಸು ನಮ್ಮನು ದೇವ ಸಿದ್ದರಾಮ ಆಲಿಸು ನಮ್ಮಯ ಮದೆ ಗುರು ಹರನೆ ಆಲಿಸು ನಮ್ಮಯ ಮದೆ ಗುರು ಹರನೆ ಆಲಿಸು ನಮ್ಮನು ದೇವ ಸಿದ್ದರಾಮ ಪಾಲಿಸು ನಮ್ಮನು ದೇವ ಸಿದ್ದರಾಮ ಸರ್ವಶಕ್ತಿಯಾದ ಭುವನೇಶ್ವರಿ ಜಗದೀಶ್ವರಿ, ನಾನಿರುವ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಭಾರ ನಿನ್ನ ಕೈಲಿದೆ ಅಮ್ಮ, ನಿನ್ನ ಕೈಲಿದೆ. ಹಿರಿಯವನಂತರೂ BA ಪದವೀಧರನಾದರೂ ಪಾಸಾದ ವಾರ್ತೆಯಂತೂ ತಿಳಿದು ಬರಲಿಲ್ಲ. ಇನ್ನು ಕಿರಿಯನುವಂತೂ ಉಡಾಳನಾಗಿ ಉದ್ಯೋಗವಿಲ್ಲದೆ ಮನೆಯಲ್ಲೇ ಕುಳಿತುಬಿಟ್ಟ. ಆದಷ್ಟು ಬೇಗ ಈ ನನ್ನ ಮೊರೆಯನ್ನು ಕೇಳಿ ನನ್ನ ಮಗ BA ಪಾಸಾಗಿ ಯಾವುದಾದ್ರೂ ಒಂದು ನೌಕರಿಯನ್ನು ಹಿಡಿದುಕೊಂಡು ಬಿಟ್ಟರೆ ಹಳೆದ ನನ್ನ ಜನ್ಮ ಸಾರ್ಥಕವಾಗುತ್ತಿದೆ, ಸಾರ್ಥಕವಾಗುತ್ತಿದೆ. ಆದಷ್ಟು ಬೇಗ ಈ ನನ್ನ ಮೊರೆಯನ್ನು ಕೇಳಿ ನನ್ನ ಕರುಣೆಯನ್ನು ಕರುಣಿಸು ತಾಯಿ, ಕರುಣಿಸು.
ಶಿವಯೋಗಿ ಸಿದ್ದರಾಮೇಶ್ವರನೊಂದಿಗೆ ಅದೇನೋ ಮಾತನಾಡುತ್ತಿರುವೆಯಲ್ಲ? ಬನ್ನಿ ಸ್ವಾಮಿ ಬನ್ನಿ. ಏಕೆ ಸ್ವಾಮಿ ಹಾಗೆ ನಿಂತ್ಬಿಟ್ರಲ್ಲ? ತೆಗೆದುಕೊಳ್ಳಿ. ನೋಡು, ನಾನು ಬರುವಕ್ಕಿಂತ ಮೊದಲು ನೀನು ಆ ಶ್ರೀ ಗುರು ಸಿದ್ದರಾಮೇಶ್ವರರು ಇಬ್ಬರು ಏನೋ ಗುಟ್ಟಾಗಿ ಮಾತನಾಡುತ್ತಿರುವೆಯಲ್ಲ, ಅದು ನನಗೆ ಹೇಳು, ಆಮೇಲೆ ಪ್ರಸಾದ ಕೊಡು. ಸ್ವಾಮಿ, ನಿಮ್ಮನ್ನು ಕದ್ದು ಮಾತನಾಡುವುದಾದ್ರು ಏನಿದೆ ಸ್ವಾಮಿ? ಅದೇ ಲವಕುಶರಂತಿರುವ ನಮ್ಮ ಇಬ್ಬರು ಮಕ್ಕಳಿಗೆ ಆದಷ್ಟು ಬೇಗ ಆವಿರಾರೋಗ್ಯದ ಭಾಗ್ಯ ಕೊಟ್ಟು ಕಾಪಾಡಮ್ಮ. ಅದು ಅಲ್ಲದೆ ನನ್ನ ಕೊರಳಲ್ಲಿರುವ ಮಾಂಗಲ್ಯ, ಹಣೆಯಲ್ಲಿರುವ ಕುಂಕುಮ, ಕಾಲಲ್ಲಿರುವ ಕಾಲುಂಗರ ಸ್ಥಿರವಾಗಿ ನೆಲೆಸಲೆಂದು ದೇವರಲ್ಲಿ ಬೇಡಿಕೊಂಡೆ ಸ್ವಾಮಿ, ದೇವರಲ್ಲಿ ಬೇಡಿಕೊಂಡೆ. ಅಂತೂ ನಿನ್ನ ಮಕ್ಕಳೇನು ಅಂತ